ಇಲ್ಲಿ ಹೇಗೆ ಬಂತಿ ಫೋನು? ಸದ್ಯ ಸಿಕ್ತಲ್ಲಮ್ಮ. ಸಿಮ್ ಕಾರ್ಡ್ ಇಲ್ವಾ? ಅಮ್ಮ, ನನ್ನ ಫೋನ್ ಯಾರೋ ಅಲ್ಬಿಟ್ಟಿದ್ರಮ್ಮ. ಫೋನು ಯಾರು ತೆಗಿತಾರಮ್ಮ? ನೀನೇ ಮರ್ತು ಅಲ್ಲೆಲ್ಲಾದ್ರೂ ಬಿಟ್ಟಿರ್ಬೋದು. ಇಲ್ಲಮ್ಮ, ಆ ಗುಂಡಿಲಿ ಎಸ್ತಿದ್ರು. ಬೇಕಿದ್ರೆ ಸುಮಿ ಅಕ್ಕನ್ ಕೇಳಿ. ಸಾವಿತ್ರಿ, ಮೊಬೈಲ್ನ ಆಚೆ ಹಾಕಿದ್ ಯಾರು ಅಂತ ನಂಗೊತ್. ಯಾರು? ನಾನ್ ನೋಡ್ದದ್ ಯಾರ್ ಕೈಲಿತ್ತು ಅಂತ ನಾನು ಹೇಳ್ತೀನಿ. ಯಾರು ತಪ್ಪು ತಿಳ್ಕೊಬಾರ್ದು. ಮಗು ಕೈಲಿತ್ತು. ನೀವು ನೋಡಿದಿದ್ರೆ ನೀವೇ ತೆಗ್ದಿಟ್ಕೋಬೇಕಿತ್ತಲ್ವಾ? ಏನೇ ಸುಮಿತ್ರಾ, ನೋಡ್ಕೊಂಡು ನೀನೇ ಸುಮ್ನೆ ಇದ್ದೆ. ನನಗೆ ಗೊತ್ತಿಲ್ಲ. ಆಗ್ಲೇ ನನ್ಗೆ ಬರ್ದಿತ್ತ. ನಾನೇನ್ ಬೇಜಾರ್ ಮಾಡ್ಕೋತಿದ್ದ. ಪಾಪ ಪುಟ್ಟಿ ಗೊತ್ತಿಲ್ಲದೆ ಬೀಳಿಸ್ಬಿಟ್ಟಿದ್ದಾಳೆ. ಇಲ್ಲ ಕಣೆ, ನಾನ್ ನೋಡೇ ಇಲ್ಲ. ಅಲ್ಲ, ಇಷ್ಟು ಸಣ್ಣ ವಿಷಯನ ಯಾಕೆ ದೊಡ್ಡದ್ ಮಾಡ್ತಿದ್ದೀರಾ? ಬೇರೆ ಫೋನು ಸಿಮ್ಮು ತಗೊಂಡ್ರೆ ಆಯ್ತು. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ವಿಶ್ವ ಅನ್ನೋ ವೆಪನ್ ನಮ್ಮ ಹತ್ರ ಇದೆ. ಉಡಾಯಿಸಿದ್ರೆ ಮುಗೀತು. ಅದು ಬಿಟ್ಟು ಬಾಲ ಸುಟ್ಟು ಬೆಕ್ಕಿಂತರ ಆಡ್ತಿದ್ಯಲ್ಲ. ಈಗೇನ್ ಮಾಡು ಅಂತ್ಯಾ? ವಿಶ್ವನಿಗೆ ಬೇಕಾಗಿರೋದು ಸಾವಿತ್ರಿಗೆ ಮದುವೆ ಟೈಮಲ್ಲಿ ಆಗಿರೋದನ್ನ ಹೇಳ್ಬೇಕು ಅಂತ. ಅವನು ಯಾಕೆ ತಡಿತಿದ್ಯಾ? ನಾನ್ ತಡಿತಾ ಇದ್ದೀನಿ ಅಂತ ಯಾರು ಹೇಳಿದ್ ನಿನಗೆ? ನನಗ್ ಬೇಕಾಗಿರೋದು ಅದೇ. ಅವನು ಹೇಳ್ಬೇಕು. ಆ ಮುದುಕಿ ಆ ಸೋಡಾ ಬುಡ್ಡ ಮಾಡಿದ ಮೋಸ ಗೊತ್ತಾಗಿ ಅವ್ರ ಮೇಲೆ ದ್ವೇಷ ಬೆಳಿಬೇಕು. ಆ ನರಸಿಂಹನ್ ಬಗ್ಗೆ ಅಸಡ್ಡೆ ಹುಟ್ಟಬೇಕು. ಸಾವಿತ್ರಿ ಮನೆ ಬಿಟ್ಟು ಹೋಗ್ಬೇಕು. ಅದರಿಂದ ನರಸಿಂಹನ ಮೇಲೆ ಎಂತ ಸೇರ್ ತೀರ್ಸ್ಕೊಂಡಾಗಾಯ್ತು ನಾವು. ನೀನ್ ಕರ್ಕೊಂಡ್ ಬಂದ ರುದ್ರಮುನಿಯಿಂದ ಯಾವ ಉಪಯೋಗನೂ ಆಗಿಲ್ಲ, ನಿಜ. ಆದ್ರೆ ಒಂದು ಸತ್ಯ ತಿಳಿತು. ಏನ್ ಹೇಳು? ಕರೆಕ್ಟ್. ಕ್ಯಾಚ್ ಪಾಯಿಂಟ್ ಇಲ್ಲೇ ಇದೆ. ಮತ್ತೆ ಆಗ್ತಾಡ. ಸಾವಿತ್ರಿ ಸುತ್ತ ಬಾಡಿಗಾರ್ಡ್ಸ್ನ ವ್ಯವಸ್ಥೆ ಮಾಡಿದ್ದೀನಿ. ಅವರ ಮೈ ಮೇಲೆ ಒಂದೇ ಒಂದು ಸೊಳ್ಳೆ ಕೂತ್ಕೊಳ್ಳೋ ಹಾಗಿಲ್ಲ, ಹಾಗೆ ವ್ಯವಸ್ಥೆ ಮಾಡಿದ್ದೀನಿ. ಇಷ್ಟೆಲ್ಲ ರಿಸ್ಕ್ ತಗೊಂಡು ಸಾವಿತ್ರಿ ಅವ್ರನ್ನ ನಾವು ಯಾತಕ್ಕೆ ಹೊರಗಡೆ ಕಳಿಸ್ಬೇಕು? ಕೂಡಕ್ಕಾಗತ್ತಾ? ನಾವು ಕಟ್ಟಿರೋ ಭದ್ರಕೋಟೆ ಒಳಗಡೆ ವಿಶ್ವ ಬಂದ್ಬಿಟ್ರೆ ಎಂಥ ಪ್ರೇಮಿನಯ್ಯ ನೀನು? ನಿನ್ನಿಂದ ಕಸಿದ್ಕೊಂಡೋಳು ನೀನ್ ಎದುರಿಗೆ ಬಂದಾಗ ಭುಜ ಹಿಡಿದು ಸತ್ಯ ಹೇಳದ್ಬಿಟ್ಟು ಚೀಟಿ ಕೊಟ್ಟು ಬಂದಂತೆ. ಯಾಕೆ ಆ ಚೀಟಿನೂ ಒಂದು ಪಾರಿವಾಳ ಜೊತೆ ಕಲಿಸ್ಬಿಡ್ಬೇಕಾಗಿತ್ತು, ಕಬೂತರ್ ಜಾ ಜಾ ಅಂತ. ಯಾಕೋ ನನಗೆ ಅವಳ ಹತ್ರ ಮಾತಾಡೋ ಧೈರ್ಯನೇ ಇರಲಿಲ್ಲ. ಇನ್ನವಳನ್ನ ಮುಟ್ಟೋದಂತೂ ಸಾಧ್ಯನೇ ಇಲ್ಲ. ಏನೋಳು ಹೈ ವೋಲ್ಟೇಜ್ ಕರೆಂಟು? ಸಾವಿತ್ರಿಗೆ ಅವಳು ನಂಬ್ಕೊಂಡಿರೋರು ಮಾಡಿರೋ ಮೋಸನ ಹೇಳ್ಬೇಕು. ಇಷ್ಟು ದಿವಸದಲ್ಲಿ ಹೀಗೀಗೆ ಹೇಳ್ಬೇಕು ಅಂತ ಒಂದು ಡೆಡ್ ಲೈನ್ ಹಾಕೋ. ಇಲ್ಲದೆ ಹೋದ್ರೆ ನೀನ್ ಹೇಳೋ ಅಷ್ಟರಲ್ಲಿ ಅವಳು ಮುದುಕಿ ಆಗೋಗ್ತಾಳೆ. ಮೂರು ದಿವಸ, ಇನ್ನು 3 ದಿವಸದ ಒಳಗಡೆ ಸಾವಿತ್ರಿಗೆ ಎಲ್ಲಾ ವಿಷಯನೂ ಹೇಳ್ತೀನಿ. ನನ್ನ ಪಾಲಿನ ದೇವ್ರು ನೀವು. ಈ ಬದುಕು ಭಿಕ್ಷೆ ಕೊಟ್ಟವರು. ನಿಮ್ ಬಗ್ಗೆ ಹೀಗೆಲ್ಲ ಬರ್ತಿದ್ದಾನಲ್ಲ ಆ ಕದಿಮ, ಇದನ್ನೆಲ್ಲ ನಾನು ನಂಬ್ತೀನ? ನಂಬಿದ್ರೆ ನನ್ನ ಮನುಷ್ಯಲು ಅಂತಾರ? ಆ ವಿಶ್ವ ನನಗ್ ಮಾಡಿದ ಮೋಸನೆಲ್ಲ ಮರ್ತು ಮತ್ತೆ ಅವನ್ ಮಾತನ್ನ ನಂಬ್ತೀನಿ ಅನ್ಕೊಂಡಿದ್ದಾನ. ಅಯ್ಯೋ, ಅವನ ಮಾತೆಲ್ಲ ನೀನು ಕೇಳಕ್ಕೆ ಹೋಗ್ಬೇಡಮ್ಮ. ಇವ್ರ ಊರಿಗೆ ಬರ್ಲಿ, ಅವನ್ ವಿಷಯ ಎಲ್ಲ ಇವ್ರ ಹತ್ರ ಹೇಳಿ ಸರಿಯಾಗಿ ಮಾಡಿಸ್ತೀನಿ. ಸಾವಿತ್ರಿ